ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 8ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಇತೀರಿತಸ್ತೇನ ಸ ರಾಕ್ಷಸೋತ್ತಮೋ ವರಾದಮೋಘಂ ಪ್ರಜಹಾರ ವಕ್ಷಸಿ ವಿಚೂರ್ಣಿತೋಸೌ ತದುರಸ್ಯ ಭೇದ್ಯೇ ಯಥೈವ ವಜ್ರೋ ವಿಪತೌ ವೃಥಾಭವತ್. ಅಂದರೆ ಹಿಂದೆ ನೋಡಿದಂತೆ ಕುಂಭ ನಿಕುಂಭ ಇಬ್ಬರು ಯುದ್ಧಕ್ಕೆ ಅಂತ ಬರ್ತಾರೆ. ಅದರಲ್ಲಿ ಕುಂಭ ಸತ್ತೋದ. ನಿಕುಂಭ ಆಯುಧವನ್ನು ಹಿಡ್ಕೊಂಡು ಬರ್ತಾನೆ. ಅವನನ್ನು ನೋಡಿ ಸುಗ್ರೀವ ಮುಂತಾದವರು ಪಲಾಯನರಾದರು. ಆಗ ಹನುಮಂತ ದೇವರು ತಾವು ಅವನ ಎದುರುಗಡೆ ಬಂದು ತಮ್ಮ ಎದೆ ತೋರಿಸಿ, ಈ ಸುಮ್ಮನೆ ಕಪಿಗಳ ಮುಂದೆ ಏನು ನಿನ್ನ ಪರಾಕ್ರಮ ತೋರಿಸ್ತೀಯಾ, ತೋರಿಸು ನನ್ನ ಮೇಲೆ ತೋರಿಸು ಹಾಗೆ ಅಂತ ತಮ್ಮ ಎದೆಯನ್ನು ತೋರಿಸಿ ಸವಾಲಾಕಿದ್ರು ಹಾಗೆ ಅಂತ ನೋಡಿದ್ದೇವೆ. ಇತೀರಿತಸ್ತೆ ನಸ ರಾಕ್ಷಸೋತ್ತಮ. ಈ ರೀತಿಯಾಗಿ ಹನುಮಂತ ದೇವರು ಹೇಳಿದಾಗ ರಾಕ್ಷಸೋತ್ತಮ ರಾಕ್ಷಸ ಶ್ರೇಷ್ಠನಾದ ವರಾತ್ ಶಿವವರಾತ್ ಅಮೋಘಂ, ಅವನಿಗೆ ರುದ್ರದೇವರ ವರ ಇತ್ತು. ಅದರಿಂದ ಆ ವ್ಯರ್ಥ ಆಗದೇ ಇರುವ ಪರಿಗ ಎನ್ನುವ ಆಯುಧ, ಆ ಪರಿಗ ಎನ್ನುವ ಆಯುಧವನ್ನು ಹನುಮತಃ ವಕ್ಷಸ್ಥಲೇ ಪ್ರಜಹಾರ, ಹನುಮಂತ ದೇವರ ಎದೆ ಮೇಲೆ ಹೊಡೆದ ಅಂತ. ಯಾರು? ನಿಕುಂಭ. ಯಾವುದನ್ನು? ಪರಿಘ ಎನ್ನುವ ಆಯುಧವನ್ನು ಹನುಮಂತ ದೇವರ ಎದೆಗೆ ಹೊಡೆದಾಗ ಆ ಎದೆ ಎಂಥದ್ದು? ಅಭೇದ್ಯ, ಅಚ್ಛೇದ್ಯ ಅಭೇದ್ಯವಾದ ಆ ಹನುಮಂತನ ಎದೆಯಲ್ಲಿ ಪರಿಘ ವಿಚೂರ್ಣಿತ. ಆ ಪರಿಘ ಆಯುಧವೇ ಪುಡಿ ಪುಡಿ ಆಗೋಯ್ತಂತೆ. ಪರಿಘ ಆಯುಧವೇ ಪುಡಿ ಪುಡಿ ಆಯಿತು. ಯದ್ಯಪಿ ಆ ಆಯುಧವನ್ನು ಅನುಗ್ರಹಪೂರ್ವಕವಾಗಿ ಕೊಟ್ಟದ್ದು ಯಾರು? ರುದ್ರದೇವರು. ಆ ರುದ್ರದೇವರ ವರದಿಂದ ದರ್ಪಿತನಾದ ಅವನು ಆ ಒಂದು ವಜ್ರಾಯುಧ ಸದೃಶವಾದ ಪರಿಘ ಆಯುಧದಿಂದ ಹೊಡೆದಾಗ ಆಯುಧವೇ ಪುಡಿ ಪುಡಿ ಆಯಿತು. ಹನುಮಂತ ದೇವರಿಗೆ ಏನಾಗಿಲ್ಲ. ವಿಪತೌ ಗರುಡೇ ವಜ್ರೋ ನಿಪಾತಿತೋ ಯಥಾ ವೃಥಾ ವ್ಯರ್ಥ ಏವ ಅವು ತಥಾ. ವಿಪತೌ ಅಂದರೆ ಹಿಂದೆ ಗರುಡನ ಮೇಲೆ ಇದೇ ರೀತಿಯಾಗಿ ವಜ್ರಾಯುಧ, ಸಮುದ್ರ ಅಮೃತಕ್ಕಾಗಿ ದೇವೇಂದ್ರ ಗರುಡನ ಮೇಲೆ ವಜ್ರಾಯುಧವನ್ನು ಪ್ರಹಾರ ಮಾಡಿದಾಗ ಹೇಗೆ ವ್ಯರ್ಥ ಆಯಿತೋ ಅದೇ ರೀತಿಯಾಗಿ ಇದು ಕೂಡ ವ್ಯರ್ಥ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗರುಡನಲ್ಲೂ ಏನಾಗಿಲ್ಲ. ಅಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇದು ಏನಿದು? ಗರುಡನ ಮೇಲೆ ವಜ್ರಾಯುಧವನ್ನು ಪ್ರಹಾರ ಮಾಡಿದಾಗಲೂ ಕೂಡ ಏನಾಗಿಲ್ಲ ಅಂದರೆ ಆ ವಜ್ರಾಯುಧಕ್ಕೆ ಆ ವರವನ್ನು ಕೊಟ್ಟದ್ದು ಯಾರು? ಬ್ರಹ್ಮದೇವರು. ಇದು ಅಮೋಘವಾದ ಅಂದರೆ ವ್ಯರ್ಥ ಆಗದೇ ಇರುವ ಆಯುಧ ಅಂತ ವರವನ್ನು ಕೊಟ್ಟರೆ ಮತ್ತೆ ವರ ಸುಳ್ಳಾಯ್ತಲ್ಲ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ವಜ್ರಸ್ಯ ಬ್ರಹ್ಮವರೇನ ಕುತ್ರಾಪಿ ವೈಯರ್ಥ್ಯ ಅಭಾವೇನ. ವಜ್ರಾಯುಧ ತನ್ನ ಕೆಲಸ ಮಾಡೇ ಮಾಡ್ತದೆ, ಎಲ್ಲಿ ಕೂಡ ವ್ಯರ್ಥ ಆಯಿತು ಅಂತ ಇಲ್ಲ. ಅದೇ ರೀತಿಯಾಗಿ ವಿಪತವು ಗರುಡನಲ್ಲೂ ಕೂಡ ಕಥಂ ವೈಯರ್ಥ್ಯಂ, ಗರುಡನಲ್ಲಿ ಹೇಗೆ ವ್ಯರ್ಥ ಆಯಿತು ಹಾಗೆ ಅಂತ ಕೇಳಿದರೆ, ತೇನ ತದ್ವರಸಾರ್ಥಕ್ಯೈವ ಪಕ್ಷೈಕ ದೇಶಸ್ಯ ಚಿನ್ನತ್ವಾತ್ ತತ್ರ ಅಪೇಕ್ಷಿತ ಕಾರ್ಯಸ್ಯ ಕರಣಾತ್ ವರಸಾರ್ಥಕ್ಯ ವೈಯರ್ಥ್ಯಶ್ಚ ಉಪಪತ್ತೇ ಏವಂ ಉಕ್ತಂ ತದುಕ್ತಂ. ಅಂದರೆ ಗರುಡನ ಒಂದು ಸಣ್ಣ ಪೀಸ್ ಮಾತ್ರ, ರೆಕ್ಕೆಯ ಒಂದು ತುಂಡು ಮಾತ್ರ ಹೋಯಿತು, ಆದರೆ ಗರುಡನನ್ನು ನಿಲ್ಲಿಸಲಿಕ್ಕಾಗಲಿಲ್ಲ. ಗರುಡ ತನ್ನ ಕಾರ್ಯವನ್ನು ಮಾಡೇ ಮಾಡ್ತಾ ಇತ್ತು. ಹೇಗೆಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆ ಪರಿಘ ಎನ್ನುವ ಆಯುಧ ತಮ್ಮ ಕೆಲಸವನ್ನು ಮಾಡಿಲ್ಲ ಅಂತ ಬರ್ತದೆ.
ವಿಚೂರ್ಣಿತೆ ನಿಜಾಯುಧೇ ನಿಕಂಬಯೇತ್ಯ ಮಾರುತಿಂ ಪ್ರಗೃಹ್ಯ ಚಾತ್ಮನೋಂಸಕೆ ನಿಧಾಯ ಜಗ್ಮಿವಾಂಧೃತಂ. ನಿಜಾಯುಧೆ, ಈಗ ನಿಕುಂಬ ಏನು ಮಾಡಬೇಕು, ತಾನು ಕಳಿಸಿದ ಆ ಪರಿಗ ಆಯುಧ ಪುಡಿ ಪುಡಿ ಆಗೋಯ್ತು. ಅದು ಸಿಟ್ಟು ಬಂತು ಅವನಿಗೆ. ಯಾರಿಗೆ? ನಿಕುಂಬನಿಗೆ ಸಿಟ್ಟು ಬಂದು ಮಾರುತಿಂ ಹನುಮಂತಂ ಏತ್ಯ ತಂ ಪ್ರಗೃಹ್ಯ, ಆ ಹನುಮಂತನ ಹಿಡ್ಕೊಂಡು ತನ್ನ ಭುಜದಲ್ಲಿ ಕೂಡಿಸ್ಕೊಂಡು ಬೇಗ ಓಡೋಗ್ಬಿಟ್ಟಂತೆ. ನಿಕುಂಬ ಹನುಮಂತನನ್ನು ತನ್ನ ಭುಜದಲ್ಲಿ ಕೂಡಿಸ್ಕೊಂಡು ಓಡೋದು. ಪ್ರಗೃಹ್ಯ ಕಂಠಮಸ್ಯ ಸ ಪ್ರಧಾನ ಮಾರುತಾತ್ಮಜಃ ಸ್ವಮಾಶು ಮೋಚಯನ್ಸ್ತತೋ ನ್ಯಪಾತಯದ್ಧರಾತಲೇ. ಆ ಹನುಮಂತ ದೇವರು ಕೂಡ ಆ ನಿಕುಂಬನ ಕಂಠ ಗ್ರೀವ ಕುತ್ತಿಗೆಯನ್ನು ಹಿಡಿದು ಸ್ವಯಂ ಆತ್ಮಾನಂ ಆಶು ವೇಗೇನ ಮೋಚಯಿತ್ವ, ಕೂಡಲೇ ತನ್ನನ್ನು ಬಂಧನದಿಂದ ಬಿಡಿಸಿಕೊಂಡು ಆ ಮುಖ್ಯಪ್ರಾಣದೇವರ ಅವತಾರರಾದ ಆ ಹನುಮಂತ ದೇವರು ಧರಾತಲೆ ಭೂತಲೆ ನ್ಯಪಾತಯತ್, ಭೂಮಿಯಲ್ಲಿ ಬೀಳಿಸಿದರಂತವನನ್ನು, ಭೂಮಿಯಲ್ಲಿ ನಿಕುಂಬನನ್ನು ಬೀಳಿಸಿದರು. ತಾನು ಫಸ್ಟು ಭೂಮಿಯಲ್ಲಿ ಮೋಚನೆ ಮಾಡಿಕೊಂಡು ತಾವು ಭೂಮಿಯಲ್ಲಿ ಬಿದ್ದರು, ಆಮೇಲೆ ಅವನನ್ನು ಕೂಡ ಯುದ್ಧ ಮಾಡಿದರು ಅಂತ ಅರ್ಥ. ಚಕಾರ ತಮ್ಮರಣಾತ್ಮಕೆ ಮಖೇ ರಮೇಶ ದೈವತೆ ಪಶುಂ ಪ್ರಭಂಜನಾತ್ಮಜೋ ವಿನೇದುರತ್ರ ದೈವತಾ. ಈ ರೀತಿಯಾಗಿ ಯುದ್ಧ ಮಾಡಿ ಆ ಹನುಮಂತ ದೇವರು ಯುದ್ಧ ರೂಪವಾದ ಒಂದು ಯಜ್ಞ, ಅದು ಹನುಮಂತ ದೇವರು ಮಾಡೋದು ಏನೋ ಏನೇ ಆಗಲಿ ಯಜ್ಞ ರೂಪವಾಗಿ ಮಾಡ್ತಾರೆ ಅವರು. ಆ ಯಜ್ಞದಲ್ಲಿ ಬಲಿ ಪಶು ಕೊಡಬೇಕು, ಪಶು ಬಲಿ ಕೊಡಬೇಕು, ಬಲಿಯಾಗಿ ಕೊಡಬೇಕು. ಯಾರನ್ನು ಕೊಟ್ಟರು? ಈ ನಿಕುಂಬನನ್ನೇ ಬಲಿಯಾಗಿ ಕೊಟ್ಟರು ಯಜ್ಞದಲ್ಲಿ. ಪಶುಂ ಚಕಾರ ಅತ್ರ ಯುದ್ಧಾಕಿ ಯಜ್ಞೆ ದೇವಾಹ ವಿನೇದುಹು. ಈ ರೀತಿಯಾಗಿ ಆ ನಿಕುಂಬ ಸತ್ತ. ಯಜ್ಞದಲ್ಲಿ ಹೇಗೆ ಒಂದು ಆಡನ್ನು ಕಡಿದು ಬಲಿ ಅಂತ ಕೊಡ್ತಾರೆ, ಅದೇ ರೀತಿಯಾಗಿ ಈ ನಿಕುಂಬನನ್ನೇ ಸಂಹಾರ ಮಾಡಿ ಪರಮಾತ್ಮನಿಗೆ ಪಶುವಾಗಿ ಸಮರ್ಪಣೆಯನ್ನು ಮಾಡಿದಾಗ ದೇವತೆಗಳೆಲ್ಲ ಸಂತುಷ್ಟರಾದರು ಹಾಗಂತ ಹೇಳ್ತಾರೆ. ಸುಪ್ತಗ್ನೋ ಯಜ್ಞಕೋಪಶ್ಚ ಶಕುನೇರ್ ದೇವತಾಪನಃ ವಿದ್ಯುಜ್ಜಿಹ್ವ ಪ್ರಮಾಥೀ ಚ ಶುಕಸಾರಣ ಸಂಯುತಾಃ ರಾವಣ ಪ್ರೇರಿತಾಃ ಸರ್ವಾನ್ ಮತ್ನಂತಃ ಕಪಿಕುಂಜರಾನ್ ಅವಧ್ಯಾ ಬ್ರಹ್ಮ ಭರತೋ ನಿಹತಾ ರಾಮಸಾಯಕೈಃ. ಅನಂತರ 8 ಜನ ಅಷ್ಟೌ ರಾವಣೇನ ಪ್ರೇರಿತಾಃ ಸುಪ್ತಗ್ನಃ ಯಜ್ಞಗೋಪಃ ಶಕುನಿಃ ದೇವತಾಪನಃ ವಿದ್ಯುಜ್ಜಿಹ್ವಃ ಪ್ರಮಾದಿ ಶುಕ ಸಾರಣ ಅಂತ 8 ಜನ ಬರ್ತಾರೆ. ರಾವಣನಿಂದ ಪ್ರೇರಿತರಾಗಿ ಕಪಿಕುಂಜರಾನ್ ಕಪಿಶ್ರೇಷ್ಠಾನ್ ಪ್ರಮತ್ನಂತಹ ಶ್ರೇಷ್ಠ ಕಪಿಗಳನ್ನೆಲ್ಲ ಓಡಿಸ್ತಾ, ಯಾಕೆ ಅವರಿಗೇನಿತ್ತು? ಬ್ರಹ್ಮವರಾತ್ ಅವಧ್ಯ, ಬ್ರಹ್ಮದೇವರ ವರ ಇತ್ತಂತ 8 ಜನರಿಗೂ, ಅದರಿಂದ ಅವಧ್ಯರಾದರು. ಅಂಥವರು ರಾಮಬಾಣೈ ನಿಹತಾಃ, ಅವರನ್ನೆಲ್ಲ ರಾಮ ಬಾಣದಿಂದ ಸಂಹಾರ ಮಾಡಿದ. ಆ 8 ಜನರ ಕತೆ ಮುಗೀತು. ಯುದ್ಧೋನ್ಮತ್ತಶ್ಚ ಮತ್ತಶ್ಚ ದೇವಾಂತಕ ನರಾಂತಕೋ ತ್ರಿಶಿರ ಅಧಿಕಾಯಶ್ಚ ನಿರ್ಯಯೋ ರಾವಣಾಜ್ಞೆಯ. ಮತ್ತೆ 6 ಜನ ಬಂದರು. ಯಾರು? ಯುದ್ಧೋನ್ಮತ್ತ, ಮತ್ತ, ದೇವಾಂತಕ, ನರಾಂತಕ, ತ್ರಿಶಿರ, ಅತಿಕಾಯ ಅಂತ 6 ಜನ ಬಂದರು. ಯಾರು? ಯುದ್ಧೋನ್ಮತ್ತ, ಮತ್ತ, ದೇವಾಂತಕ, ನರಾಂತಕ, ತ್ರಿಶಿರ, ಅತಿಕಾಯ ಅಂತ 6 ಜನ ಯುದ್ಧಕ್ಕಾಗಿ ಬಂದರು. ನರಾಂತಕೋ ರಾವಣಜೋ ಹಯವರ್ಯೋ ಪರಿಸ್ಥಿತಃ ಅಭೀಸಸಾರ ಸಮರೇ ಪ್ರಾಸಾದ್ಯೋತಕರೋ ಹರೀನ್. ಆ ನರಾಂತಕ, ಅವನು ಯಾರು? ನರಾಂತಕ ಅಂದರೆ ರಾವಣ ಜಾತಃ, ರಾವಣನ ಮಗ ಅಂತ ಅವನು, ಆ ನರಾಂತಕ ಅಂತ. ಹಯವರ್ಯಸ್ಯ ಅಂದರೆ ಶ್ರೇಷ್ಠವಾದ ಕುದುರೆ, ಅದರ ಮೇಲೆ ಕೂತು ಯುದ್ಧಕ್ಕಾಗಿ ಬಂದ ಅವನು. ನ ವಿದ್ಯತೆ ಬೀಹಿ, ಅವನಿಗೆ ಯಾವ ಭಯವೂ ಇಲ್ಲವಂತೆ ಅಂತ ನರಾಂತಕ. ಪ್ರಾಸೇನ ಆಯುಧೇನ ಉದ್ಯತೋ, ಪ್ರಾಸೇನ ಅಂತ ಒಂದು ಆಯುಧ, ಅದನ್ನು ಕೈಯಲ್ಲಿ ಹಿಡ್ಕೊಂಡು ವಾನರಾನ್ ಪ್ರತಿಸಸಾರ, ಆ ಕಪಿಗಳನ್ನೆಲ್ಲ ಎದುರಿಸ್ತಾ ಅವನು ಬಂದ ಅಂತ ಹೇಳ್ತಾರೆ. ಯಾರು? ನರಾಂತಕ, ಕುದುರೆ ಮೇಲೆ ಹೇರಿ ರಾವಣನ ಮಗ ಅವನು ಕೂಡ ಬಂದ ಅಂತ ಹೇಳ್ತಾರೆ.
ತಂ ದಹಂತಮನೀಕಾನಿ ಯುವರಾಜೋಂಗದೋ ಬಲಿ ಉತ್ಪಪಾತ ನಿರೀಕ್ಷ್ಯಾಶು ಸಮದರ್ಶಯದಪ್ಯುರಃ. ತಂ ದಹಂತಂ ಅನೀಕಾನಿ, ಆ ಸೈನ್ಯವನ್ನೆಲ್ಲ ಸುಡ್ತಾ ಬಂದಂತೆ. ಯಾರು? ಆ ಬಲಿಷ್ಠನಾದ ನರಾಂತಕ. ಸುಡ್ತಾ ಬಂದ. ಅದನ್ನು ನೋಡಿ, ಆ ನರಾಂತಕನನ್ನು ನೋಡಿ ಬಲಿಷ್ಠನಾದ ಯುವರಾಜ ಯಾರು? ಅಂಗದ. ಆ ಅಂಗದನು ನರಾಂತಕನನ್ನು ನೋಡಿ ಉತ್ಪಪಾತ ಅಥ ವಕ್ಷಸ್ಥಲಮಪಿ ನರಾಂತಕಸ್ಯ ಸಮದರ್ಶೆ, ತನ್ನ ವಕ್ಷಸ್ಥಲವನ್ನು ತೋರಿಸಿ ಹೊಡಿಯಪ್ಪ ನೀನು ಹಾಗೆ ಅಂತ ತನ್ನ ಎದೆಯನ್ನು ತೋರಿಸಿದ. ಹಿಂದೆ ಹನುಮಂತ ದೇವರು ಹೇಗೆ ನಿಕುಂಬನನ್ನು ಸಂಹಾರ ಮಾಡಲಿಕ್ಕೆ ಪೂರ್ವದಲ್ಲಿ ತೋರಿಸಿದರೋ ಅದನ್ನು ನೋಡಿ ಅಂಗದನಿಗೂ ಕೂಡ ಉರುಪು ಬಂತು. ತಾನೂ ಕೂಡ ನರಾಂತಕನ ಮುಂದೆ ಬಂದು ಎದೆಯನ್ನು ತೋರಿಸಿ ನಿಂತಾನ. ಸವಾಲ್, ಬಡಿ, ಏನು ಬಡಿತೀಯ ಮಾಡು ಹಾಗೆ ಅಂತ. ತಸ್ಯೋ ರಸ ಪ್ರಾಸವರ ಅಂತ ಒಂದು ಆಯುಧ ಅಂತ ನೋಡಿದ್ದೀವಿ ನಾವು. ಪ್ರಾಸ ಅಂತ ಒಂದು ಆಯುಧ, ಪ್ರಾಸಾಖ್ಯ ಆಯುಧ ವಿಶೇಷ. ಪ್ರಾಸ ಅಂತ ಒಂದು ಆಯುಧ. ಆ ಒಂದು ಆಯುಧದಿಂದ ಆ ನರಾಂತಕ ಅವನನ್ನು ಹೊಡಿತಾನೆ. ತಸ್ಯೋರಸಿ ಪ್ರಾಸವರಂ ಪ್ರಜಹಾರಸ ರಾಕ್ಷಸಃ ದ್ವಿಧಾ ಸಮಭವತ್ತತ್ತು ವಾಲಿಪುತ್ರಸ್ಯ ತೇಜಸ. ಹಾಗೆ ಏನಾಯಿತು? ಆ ಆಯುಧ, ಪ್ರಾಸ ಎನ್ನುವ ಆಯುಧ ಅಂಗದನ ಎದೆಯಲ್ಲಿ ಹೊಡೆದಾಗ ನರಾಂತಕ ಹೊಡೆದಾಗ ಅದು 2 ಹೋಳಾಯಿತಂತೆ. ಆಯುಧವೇ ಮುರಿದೋಯಿತು. ಯಾಕೆ? ವಾಲಿಪುತ್ರಸ್ಯ ತೇಜಸ, ಆ ವಾಲಿಯ ಮಗನಾದ ಅಂಗದನ ಸಾಮರ್ಥ್ಯದಿಂದ ಆ ರೀತಿಯಾಗಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.